ನಡಿ ನಡಿ ಒಳ್ಳೆ ಬಟ್ಟೆ ಇವತ್ತಂತೂ ಫುಲ್ ಶಾಪಿಂಗ್ ಮಾಡ್ಕೊಂಡೇನೆ ಹೋಗ್ಬೇಕು. ನನ್ನ ಅಳಿಯಂಗಂತೂ ಬಹಳ ಖುಷಿ ಆಗ್ಬಿಡ್ತದೆ ನಾನೇ ಶಾಪಿಂಗ್ ಮಾಡ್ಕೊಂಡು ಹೋಗ್ಬಿಟ್ರೆ. ನನ್ನ ಅಳಿಯನಂತ ಅಳಿಯನ್ ಪಡೆಯೋಕ್ಕೆ ದೇವ್ರನೇ 7 ಜನ್ಮಕ್ಕೆ ಪುಣ್ಯ ಮಾಡಿದ್ನೋ ಏನೋ. ನಡಿ ನಡಿ ಇವತ್ತು ಚಂದಾಗಿ ಓಡಾಡ್ಬಿಟ್ಟು ಚಂದ ಫೋಟೋ ತೆಗೆದ್ಬಿಟ್ಟು ಎಲ್ರಿಗೂ ಹಾಕ್ಬಿಟ್ಟು ಚಂದ ಕೂರಿಸ್ಬೇಕು ನಾವಂತೂನುವೆ. ಅದಕ್ಕೆ ನೀವು ಸರಿಯಾಗಿ ಹೇಳಿದ್ರಿ ನೋಡಿ. ಉರ್ಕೊಳ್ಳೋರೆಲ್ಲ ಉರ್ಕೊಂಡು ಸಾಯ್ಲಿ ಬಿಡಿ, ಯಾರ ಮಾತು ಈ ಕಿತ್ತ ನಾನು ಕೇಳೋದೇ ಇಲ್ಲ. ನನ್ನ ಮಾತು ಬಿಟ್ಟು ನಾನು ಬೇರೆ ಯಾರ ಮಾತು ಕಿವಿಗೂ ಹಾಕೊಳಕ್ಕೆ ಹೋಗಿಲ್ಲ. ನೋಡ್ತಾ ಇರಿ, ಬನ್ನಿ ಹೋಗ್ಬಿಟ್ಟು ಒಳ್ಳೊಳ್ಳೆ ಬಟ್ಟೆಗಳು ಎಲ್ಲನೇ ಶಾಪಿಂಗ್ ಮಾಡ್ಕೊಂಡು ಹೋಟ್ಲಿಗೆ ಹೋಗ್ಬಿಟ್ಟು ಚಂದಕ್ಕೆ ಮಸಾಲೆ ದೋಸೆ ಗಿಸಾಲೆ ದೋಸೆ ಎಲ್ಲ ತಿನ್ಕೊಬಿಟ್ಟು ಚೆನ್ನಾಗಿ ಮನೆಗೆ ಹೋಗೋಣ ಬರ್ರಿ. ಇಷ್ಟು ದಿನಕ್ಕೆ ಈ ಹೊತ್ತಿಗೆ ನಮಗೆ ಭಾಗ್ಯ ಬಂದೈತೆ ನೋಡ್ರಿ, ಮಜಾ ಮಾಡೋ ಅಂತ ಭಾಗ್ಯ. ಚಿಕ್ಕ ವಯಸ್ಸಾಗಿ ಇಲ್ದಿರೋ ಭಾಗ್ಯ ಇವಾಗ ಬಂದೈತೆ. ಆದರೂ ಪರವಾಗಿಲ್ಲ, ಬನ್ನಿ ಹೋಗೋಣ. ಅಲ್ಲಿ ನೋಡಿ ದೊಡ್ಡ ಬಟ್ಟೆ ಅಂಗಡಿ ಐತಲ್ಲ, ಅಲ್ಲಿಗೆ ಹೋಗೋಣ ಬರ್ರಿ. ಅಲ್ಲೇ ಸಂದಕ್ಕಿರ್ತವೆ ಅನ್ನಿಸ್ತದೆ ಬಟ್ಟೆ ಎಲ್ಲನೂ. ಹ್ಞೂ ಅಲ್ಲೇ ಸಂದಕ್ಕಿರ್ತವೆ ಅನ್ನಿಸ್ತದೆ. ನೋಡಿ ನೋಡಿ ಒಂದು ಹೆಜ್ಜೆ ಹೋಗ್ಬಿಟ್ಟು ಬಂದ್ಬಿಡೋಣ ಎತ್ತಾಗೆ. ಅದಕ್ಕೆ ಇಲ್ಲೆಲ್ಲ ಬರೀ ಸೀರೆ ನೆನೆಯ ನೋಡಿ, ಒಂದಕ್ಕಿನ್ನ ಒಂದು ಎಂಟ ಸಂದಕವೆ ಅಂತ ಹೇಳ್ಬಿಟ್ಟು ಯಾವ್ದನ ತಗೋಬೇಕು ಸಂದಕ್ಕಿರವು. ನನ್ನ ಮಗ ನಾನೇನ ಕಮ್ಮಿ ರೇಟ್ನಾವೇನೋ ತಗೊಂಡೋಗ್ಬಿಟ್ರೆ ನನ್ನ ಮಗಕ್ಕೆ ಆಕ್ರೋಸ್ ಮಕ್ಕೆ ಕೂತ್ಬಿಡ್ತಾನೆ. ನೀನು ಕಮ್ಮಿ ರೇಟ್ನಾಗ ತಗೋಬೇಡ ಅಂತ ಎಷ್ಟು ಹೇಳಿದ್ರು ಕಮ್ಮಿ ರೇಟ್ ತಗತಿಯಲ್ಲ ನೀನು, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಈ ಕಿತ್ತ ಕಾಸ್ಟ್ಲಿ ಸೀರೆಗಳು ತಗೊಂಡೋಗ್ಬೇಕು. ಹಲೋ ಮೇಡಮ್, ಬನ್ನಿ. ಏನು ಬೇಕಿತ್ತು? ಯಾವ ಥರ ನಿಮಗೆ ಡ್ರೆಸ್ಸಸ್ಸು, ಸ್ಯಾರಿ, ಲೆಹಂಗಾ ಎಲ್ಲ ಥರನೂ ಸಿಗುತ್ತೆ ಮೇಡಮ್. ಬನ್ನಿ, ನಿಮ್ಗೆ ಯಾವ ಥರ ಡಿಸೈನು ಏನು ಬೇಕು ಅಂತ ಹೇಳಿದ್ರೆ ನಾನು ಆ ಥರ ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ ನಮ್ಗೊಂದು ಒಂದೊಂದು ಒಳ್ಳೊಳ್ಳೆ ಒಂದು 10,000 ರೂಪಾಯಿ ನಾವು ರೇಷ್ಮೆ ಸೀರೆಗಳೆಲ್ಲ ಸಂದಕ್ಕಿರೋ ತೋರಿಸ್ಬೇಕು ನೀವು. ಓ, 10,000 ರೂಪಾಯಿನವಾ? ಖಂಡಿತ ಖಂಡಿತ, ತುಂಬ ಚೆನ್ನಾಗಿದ್ದಾವೆ. ಬನ್ನಿ ಬನ್ನಿ ತೋರಿಸ್ತೀನಿ. ನೋಡಿ ಕಮ್ಮಿ ರೇಟ್ ನಾವ್ ಆದ್ರೆ ನಮ್ಗೆ ಬ್ಯಾಡವೇ ಬೇಡ. ನಾವು ಕಮ್ಮಿ ರೇಟ್ ನಾವೆಲ್ಲ ಹಾಕದೇ ಇಲ್ಲ. ತಕೊಂಡ್ರೆ ಜಾಸ್ತಿ ನನವೇ ತಗೋಬೇಕು ನಾವಂತೂ. ಕಮ್ಮಿದೆಲ್ಲನೂ ತಗೊಳಕ್ ನಮ್ಗೆ ಇಷ್ಟನೂ ಇಲ್ಲ ನಮ್ಗಂತೂ. ನೋಡಿ ಒಳ್ಳೇದೇನಿಯ ಬಟ್ಟೆಗಳು ಸೀರೆಗಳು ತೋರಿಸಿ. ಹಂಗೆ ಇಲ್ಲಿ ಚೂಡಿದಾರ ಎಲ್ಲ ಸಿಗ್ತಾವಾ? ಆ ಕಡೆ ನೋಡಿ, ಆ ಕಡೆ ಹೋದ್ರೆ ಚೂಡಿದಾರ ಸೆಕ್ಷನ್ ಇದೆ. ಇದೆಲ್ಲ ಸ್ಯಾರಿ, ಲೆಹಂಗಾಗಳು, ಟ್ರೆಡಿಷ್ನಲ್ ವೇರ್ ಇದೆ ಎಲ್ಲೆಲ್ಲನೂ. ನೋಡಿ, ಅಲ್ಲಿಗೆ ಹೋದ್ರೆ ನಿಮಗೆ ಬೇರೆ ಬೇರೆ ಥರ ಎಲ್ಲನೂ ಸಿಗುತ್ತೆ ನೋಡಿ. ಅದಕ್ಕೆ ಯಾವಾಗ ಸೀರೆ ಹಾಕುಟ್ಕತ್ತೀರ ಒಂಚೂರು ಸಣ್ಣ ಸಣ್ಣದಾಕಿರೋ ಡ್ರೆಸ್ಸುಗಳನ್ನ ತಗೊಂಡು ಹಾಕೊಳ್ಳಿ. ನೀವು ಬರೀ ಸೀರೆ ಉಟ್ಕೊಂಡು ನೀವು ಕುಂತ್ಕತ್ತೀರ. ಏನು ಏಜ್ ಓಡಾಗಿರೋ ಅಂಥದ್ದು ನಾನು ಹಾಕೊಳಕಿಲ್ವೇ ಚೂಡಿದಾರವಾ? ನೀನು ಒಂದು ಚೂಡಿದಾರ ಹಾಕೊಳ್ಳಿ, ಏನಾಯ್ತದೆ? ಎಂತೆಂಥವ್ರು ಈಗಿನ ಕಾಲದಾಗ ಹಾಕತ್ತಾರೆ, ನೀವೇನೇ ನೇಮ್ ಹಾಕೊಳಕಿಲ್ಲ. ಅಲ್ಲಿಗೆ ಹೋಗ್ಬಿಟ್ಟು ಮಗಳ ಮುಂದೆ ನಿಂತ್ಕೊಳ್ಳಿ, ಹಾಕೊಬಿಟ್ಟು ಚೂಡಿದಾರವಾ? ನಿನ್ನ ಮಗಳೇನಿ ಎಂಟ ಸಂದ ಕಾಣಿಸಿದ್ಯಾ ಕಣಮ್ಮ ಅಂತ ಹೇಳ್ತಾಳೆ. ನಿಮಗೂ ಚೂಡಿದಾರ ಹಾಕೊಳಕ್ಕೆ ಆಸೆ ನೆನಿಯ, ಜನ ಏನು ಅನ್ಕೋತಾರೆ ಅಂತ ಸುಮ್ಕಿದ್ದೀರ ಅಷ್ಟೇ ನೆನಿ ಅನ್ನೋ ಗೊತ್ತು. ನಡೀರಿ ಸುಮ್ಕೆ ನೆನಿಯ, ಹೋಗ್ಬಿಟ್ಟು ಸುಮ್ಕೆ ನೆನೆಯ ಹಾಕೊಳ್ಳಿ. ನಡೀರಿ ಅಲ್ಲೇ ಸೀರೆ ಏನಕ್ಕೆ ಫಸ್ಟ್ ಡ್ರೆಸ್ ನೆನಿಯ ನೋಡೋಣ. ನನ್ನ ಮಗಳಿಗೊಂದು ಸೀಮಂತಗಿ ಒಂದು ಸೀರೆ ಗೀರೆ ಏನಾದ್ರೂ ತಗೋಬೇಕಿತ್ತು. ಒಂದು 10-15 ರೂಪಾಯಿ ಸೀರೆ ತಗೊಬಿಟ್ಟು ಬರಬೇಕು. ತಗೊಳನಿ ಬಿಡಿ. ಅಯ್ಯೋ ಅದಕ್ಕೇನಂತೆ, ಫಸ್ಟ್ ನಾವು ಡ್ರೆಸ್ಸು ಪಸ್ ಎಲ್ಲ ತಗೊಬಿಟ್ಟು ಆಮೇಕಿಂದ ಬಂದು ತಗೊಳನಿ. ಮೇಡಮ್, ಡ್ರೆಸ್ ಬೇಕಾದ್ರೆ ಅಲ್ಲಿಗೆ ಹೋಗಿ ನೀವು. ನೋಡಿ ಒಂದು 15,000 ರೂಪಾಯಿದು ಸೀರೆ ಅವೆಲ್ಲ ತೆಗ್ಸಿ ಇಟ್ಟಿರಿ, ನಾವು ಬರ್ತೀವಿ. ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡ್ಬಿಟ್ಟು ಬರ್ತೀವಿ. ಓಕೆ ಓಕೆ, ಆಯಿತು. ಅಬ್ಬಾ ಒಳ್ಳೆ ಡ್ರೆಸ್ಸುಗಳು. ನೀವು ಹೋಗ್ಬಿಟ್ಟು ನೋಡಿ ನೋಡಿ ಬನ್ನಿ ಇಲ್ಲಿ ಎಂತೆಂತ ಸಂದಕ್ಕಿರವೇ. ವಾ ಯಪ್ಪ, ನಾವ್ ಇಂಥವೆಲ್ಲ ಬಟ್ಟೆ ಹಾಕತ್ತೀವ? ಇಲ್ಲ ಸುಮ್ಮನೆ ನಾವೆಲ್ಲ ಹಾಕೊಳಕಿಲ್ಲ. ಒಂದ್ ಜೊತೆ ನೀವು ಹಾಕೊಂಬಿಟ್ಟು ಬನ್ನಿ. ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಆಮೇಕಿಂದ ನೀವೇನೇ ಬೇಡ ಅಂತ ಬಿಟ್ಬಿಡಿವ್ರಂತೆ. ಈಗೆಲ್ಲರೂ ಹಾಕತ್ತಾರೆ, ಈಗೆಲ್ಲ ಹುಡುಗಿಯರಾಗೋಗ್ಬಿಟ್ಟವ್ರ ಆಂಟಿಗಳೆಲ್ಲ ಅಂತದ್ರಾಗ ನೀವು ಮುದುಕಿ ಆಯ್ತಾ ಇದ್ದೀರಾ. ಅಜ್ಜಿಗಳು ಸೀರೆ ಉಟ್ಕೋತಾರೆ, ನೀವು ಸೀರೆ ಉಟ್ಕೋತೀರಾ, ಏನ್ ಬಂದ್ ಲಾಭ? ನೋಡಿ ನೀವು ಸುಮ್ಕೆ ಹೋಗ್ಬಿಟ್ಟು ಡ್ರೆಸ್ ಹಾಕೊಂಬಿಟ್ಟು ಬಾ ಹೋಗಿ ಸುಮ್ಕೆ ನೆನಿಯ. ತಕೊಡಿ ಬ್ಯಾಗ್ನ ಇಲ್ಲಿ. ಸುಮ್ಮನೆ ಹೋಗಿ ಒಂದು ಡ್ರೆಸ್ ಹಾಕೊಂಬಿಟ್ಟು ಬಂದ್ರೆ ನೆನಿಯ. ಸರಿ ನೀವು ಹೋಗಿ ಸುಮ್ಕೆ ನೆನಿ. ಇನ್ನು ನಮ್ಮನ್ನ ನೋಡಿ ಯಾರ್ಯಾರು ಹುಡ್ಕೊಂತಾರೋ ಏನೋ. ದೇವ್ರೆ ಹಿಂಗೆ ಒಳ್ಳೇದು ಮಾಡಪ್ಪ, ನಮ್ಗಂತೂ ಕೆಟ್ಟದಂತೂ ಮಾಡಬೇಡ ಕಣಪ್ಪ ದೇವ್ರೆ. ಹೆಂಗೋನ್ವೆ ಇನ್ನು ಮ್ಯಾಲೆ ನಾನು ಇವಳವಳದ ನಮ್ಮ ಮತ್ತಿಗೆ ಎಲ್ಲರೂ ಸಣ್ಣಕ್ಕಿರಬೇಕು. ನನ್ನ ಮಗಂಗಂತೂ ದುಡ್ಡಿನ ಸುರಿಮಳೆ ನೆನಿಯ ಆಗಬೇಕು. ಎಲ್ಲ ಖುಷಿ ಖುಷಿಯಾಗಿರ್ಬೇಕು. ಅದೊಂದೇ ನೆನಿಯ ಬೇಕಾಗಿರೋದು ನನಗಂತೂ. ಎಲ್ಲ ಖುಷಿಯಾಗಿದ್ರೆ ಅದಂತೂ ಸಂದ ನೆನಿಯ. ನೋಡೋಣ ಇರು, ಏನೋ ಒಂದು ಮಾಡಿದ್ರಾಯ್ತು. ಅಪ್ಪ ದೇವ್ರೆ ಎಲ್ಲ ಒಳ್ಳೇದು ಮಾಡ್ಬಿಡಪ್ಪ ತಂದೆ. ಬನ್ನಿ ಅತ್ತಿಗೆ, ಬನ್ನಿ ಬನ್ನಿ ನೋಡೋಣ ಬನ್ನಿ. ಹೆಂಗ್ ಕಾಣಿಸ್ತಾ ಇದೀನಿ? ಯಪ್ಪ ಅತ್ತಿಗೆ, ನೀವು ಅಂತ ನನಗೆ ಗೊತ್ತಾಯ್ತಾನೆ ಇಲ್ಲ. ಒಳ್ಳೆ ತೇಟ್ ಹೀರೋಯಿನ್ ತರ ಕಾಣಿಸ್ತಾ ಇದ್ದೀರಾ. ವಾವ್, ಸೂಪರ್ ಸೂಪರ್ ಸೂಪರ್. ಈ ಡ್ರೆಸ್ ಅಂತೂ ನೀವು ತಕೊಂಡ್ಲೇಬೇಕು. ಇರಿ ಒಂದು 4 ಫೋಟೋನ ತೆಗಿತೀನಿ, ಒಂದು ನಿಮಿಷ ಇರಿ. ಹಂಗೆ ಇರಿ ಅತ್ತಿಗೆ, ಒಳ್ಳೊಳ್ಳೆ ಫೋಟೋಸ್ ಎಲ್ಲ ತೆಗಿತೀನಿ. ನೀವು ಬೇಕಾದ್ರೆ ವಾಟ್ಸಪ್ ಕಳಿಸ್ತೀನಿ ನೋಡಿ. ಝೂಮ್ ಆಗೋಗ್ಬಿಡ್ಬೇಕು ಎಲ್ಲರೂ ನೋಡ್ಬಿಟ್ಟು. ನನಗಂತೂ ಒಂಥರ ನಾಚಿಕೆನೇ ಆಯ್ತೈತೆ. ನೀನ್ ನೋಡಿ ಹೆಂಗ್ ತೆಗಿತಾ ಇದೀಯಾ. ಅಬ್ಬಬ್ಬಬ್ಬಬ್ಬ, ನಾನು ಇಂಥದೊಂದು 4 ಬಟ್ಟೆ ತಗೊಂಡೋಯ್ತೀನಿ ರೀ. ಹಂಗೇರಿ ಸೆಲ್ಫಿ ತೆಕ್ಕೊಳ್ಳೋಣ. ಹಂಗೆ ನೀವು ಸೆಲ್ಫಿ ಗಿಲ್ಪಿ ತೆಕ್ಕೊಂಡ್ರೆ ಅವಾಗ ಇನ್ನೂ ಸಂಡಕ್ಕಿರ್ತದಿರಿ. ಅತ್ತಿಗೆ ಸ್ಮೈಲ್ ಸ್ಮೈಲ್. ಎಲ್ರು ನೋಡಿ ಉರ್ಕೋಬೇಕು ಅತ್ತಿಗೆ. ನಾವಿಬ್ರು ನಮಗೆ ಸುಮ್ಕೆ ಇರಬಾರ್ದು. ಉರ್ಕೊಂಡು ಅವರೆಲ್ಲ ನೋಡ್ದ ಸಾಯ್ಬೇಕು. ವಾಟ್ಸಪ್ಗೆ ನೀವು ಸ್ಟೇಟಸ್ ಹಾಕೊಳ್ಳಿ, ನಾವು ಸ್ಟೇಟಸ್ ಹಾಕತ್ತೀನಿ. ಇಬ್ರದನ್ನು ನೋಡ್ಬಿಟ್ಟು ಬರಸ್ಟ್ ಆಗೋಗ್ಬಿಡ್ತಾರೆ, ಉರ್ಕೊಂಡು ಬ್ಲಾಸ್ಟ್ ಆಗೋಗ್ಬಿಡ್ತಾರೆ. ಹಂಗೇರಿ ಏನಂತ ಹಾಕ್ಲಿ? ವಿತ್ ಶಾಪಿಂಗ್ ವಿತ್ ಅತ್ತಿಗೆ ಅಂತ ಹಾಕ್ತೀನಿ. ಅತ್ತಿಗೆ ಜೊತೆ ಶಾಪಿಂಗ್ ಅಂತ ಹೇಳ್ಬಿಟ್ಟು ಹಾಕಿದ್ರೆ ಆಯ್ತು. ಅಯ್ಯೋ ನಿನ್ನಷ್ಟು ನನಗಂತೂ ಬರೋದಿಲ್ಲ. ಹಾಕು, ಅದು ಹೆಂಗ್ ಹಾಕ್ತೀವಿ ಹಾಕು. ಹಂಗೆ ಹಾಕ್ತೀನಿ ರೀ, ಭಾಳ ಚೆನ್ನಾಗಿರ್ತದೆ. ಅದಕ್ಕೆ ಇಂಥವೇ ಇನ್ನೊಂದು ಜೊತೆ ಬಟ್ಟೆ ಹಾಕೊಂಬಿಟ್ಟು ಬನ್ನಿ.
ಸಾಕ್ಬಿಡು, ಒಂದ್ ಹಾಕೊಂಡ್ಮೇಲೆ ಸಂದಕ್ಕಿತ್ತೀನಿ ಅಂದ್ರೆ ಇನ್ನೊಂದು ಹಾಕೊಂಡ್ಮೇಲೆ ಸಂದಕ್ಕಿರ್ತೀನಿ. ಸಂದಕ್ಕೆ ಕಾಣಿಸ್ತೀನಿ. ಸರಿ, ಇದನ್ನ ಪ್ಯಾಕ್ ಮಾಡಿಸ್ಬಿಟ್ಟು ನೋಡಿರಿ, ಉಣ್ಣಕನ ಹೋಗೋಣ, ಹೋಗಿ ಉಣ್ಕೊಂಡನ ಬರೋಣ. ಸರಿ ಆಯ್ತು, ಇರು ಪ್ಯಾಕ್ ಮಾಡ್ಸನ್ ಫಸ್ಟ್. ಮೇಡಮ್, ನಿಮಗೆ ಸೆಲೆಕ್ಟ್ ಮಾಡಿದ್ರಾ ಬಟ್ಟೆ ಎಲ್ಲನೂ? ನೋಡಿ, ನಾ ಇನ್ನು ಸೆಲೆಕ್ಟ್ ಮಾಡ್ಬೇಕು. ನಮ್ಮ ಅತ್ತಿಗೆ ಸೆಲೆಕ್ಟ್ ಎಲ್ಲ ಆಗಿದೆ. ಇದೇ ತರದ ಬಟ್ಟೆ ನನಗೂ ಸ್ವಲ್ಪ ತೋರಿಸಿ, ಇದೇ ತರನೇ ತಗೋಬೇಕು ಅಂತ ಅನ್ಕೊಂಡಿದೀನಿ. ನನಗೊಂದು 6-7 ಜೊತೆ ಇದೇ ತರ ಡ್ರೆಸ್ ಬೇಕು. ನಮ್ಮ ಅತ್ತಿಗೆಗೆ ಒಂದು 6-7 ಜೊತೆ, ಅದನ್ನೆಲ್ಲ ಪ್ಯಾಕ್ ಮಾಡಿಸ್ತೀವಿ. ಹಾಗೇನೆ ಒಂದು ಸೀರೆ ತೋರಿಸ್ಬಿಡಿ. 15,000 ರೂಪಾಯಿ ಹೇಳಿದ್ವಲ್ಲ, ಸೀರೆ ತೆಗ್ದಿಕ್ಕಿದ್ರಾ? ಹಾ ತೆಗ್ದಿಕ್ಕಿದೀವಿ, ಈಗ ತೋರಿಸ್ತೀವಿ. ನಡೀರಿ, ಇದು ಡ್ರೆಸ್ ನಾನೊಂದು 4 ತಗೋತೀನಿ, 4-5 ನೀವು ತಗೋಬಿಡಿ. ಇಬ್ರು ಸೆಲೆಕ್ಟ್ ಮಾಡ್ಕೊಬಿಟ್ಟು ಹಂಗೆ ನೀನಿಯ ಪ್ಯಾಕ್ ಮಾಡಿಸ್ಕೊಂಡು ಎಲ್ಲ ಎತ್ಕೊಂಡು ಹೋಗಾನಿ. ಆಯ್ತು ಆಯ್ತು. ಹಬ್ಬ, ಎಲ್ಲ ಪ್ಯಾಕ್ ಮಾಡ್ಕೊಂಡು ತಗೊಂಡಿದ್ದಾಯ್ತು. ಏನು ಇಲ್ಲೇ ನೀನಿಯ 35,000 ಆಗೋಗ್ಬಿಡ್ತಲ್ಲ. ಹಂಗೆ ಶಾಪಿಂಗ್ ಒಂದ್ಮೇಲೆ ಹಾಗೆ ಆಯ್ತದಲ್ವ, ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಈಗ ನೋಡಿರಿ, ಬೇರೆ ಕಡೆಗೆ ಹಂಗೆ ನೀವು ಹೋಗೋಣ. ಹೋಗಿ ಅಲ್ಲೂ ಎಲ್ಲ ತಗೋಬಿಟ್ಟು ಒಂಚೂರು ತಿನ್ಕೊಂಡು ಹೋಟ್ಲಿಗೆ ಹೋಗ್ಬಿಟ್ಟು ಹೊಟ್ಟೆ ತುಂಬ ತಿನ್ಕೊಬಿಟ್ಟು ನೆಮ್ಮದಿಗೆ ಹೋಗೋಣ. ಬಾ. ನಿಜವಾಗೂ ನೀನೇನ ಬತ್ತಿದ್ದೇನೋ ಹೋಟ್ಲುಗಳಿಗೆ. ನಾನಂತೂ ಇಂಥ ಹೋಟ್ಲುಗಳಿಗೆ ಎಂದು ಬತ್ತಾನೆ ಇರಲಿಲ್ಲ ಬಿಡು, ಇಷ್ಟೊಂದೆಲ್ಲ ತಿಂತಾನೆ ಇರಲಿಲ್ಲ. ಅದು ಯಾವ ದೇವರು ಮನ್ಸು ಕೊಟ್ಬಿಡ್ತಾಯಿ ನನ್ನ ನೊಳಿಯೋನ್ ದೆಸೆಯಿಂದ ನಿನಗೆ ಇಷ್ಟೊಂದು ಎಲ್ಲನೂ ತಿಂತಾ ಇರೋದು. ನಾನಂತೂ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲ ತಿನ್ನಕ್ಕೆ ಆಯ್ತಿರ್ಲಿಲ್ಲ. ನನಗೂ ಅಷ್ಟೇ, ಯಾವ ದೆಸೆ ಇತ್ತೋ ಏನೋ ಗೊತ್ತಿಲ್ಲ. ಆ ದೆಸೆಯಿಂದ ನಿನಗೆ ನಾನು ತಿಂತಾ ಇರೋದು, ನನ್ನ ಮಗನಿಂದ ನಿನಗೆ. ಇನ್ಮೇಲೆ ನಾವೆಲ್ಲ ಸಂದಕ್ಕಿರೋಣ. ಅದಕ್ಕೆ ನೆಕ್ಸ್ಟು ಹೆಂಗನ ಮಾಡ್ಬಿಟ್ಟು ಒಂದು ಹೊಸದೊಂದು ಕಾರ್ ತಗೊಬಿಡೋಣ. ಊರಲ್ಲೆಲ್ಲನೂ ಹೆಂಗಂದ್ರೆ ಹಂಗೆ ನಮ್ಮ ಬಗ್ಗೆ ಮಾತಾಡ್ತಾರಲ್ಲ, ಇವ್ರ ಹತ್ರ ಗೊತ್ತಿಲ್ಲ ಅಂಥವ್ರು ಇಂಥವ್ರು ಅಂತ ಹೇಳ್ಬಿಟ್ಟು ಅವ್ರ ಮುಂದೆ ಸರಿಯಾಗಿ ಬೆಳೆದು ಮಾಡಿ ತೋರಿಸ್ಬೇಕು. ಅವಾಗೇನಿ ಅವರು ಬಾಯಿ ಮುಚ್ಕೊಂಡು ಸುಮ್ಮನೆ ಆಗೋದು. ಇಲ್ಲ ಅಂತ ಹೇಳಿದ್ರೆ ಇಲ್ದಿರೋದೆಲ್ಲ ಮಾತಾಡ್ಬಿಡ್ತವೆ ಮನೆಯಾಳು ನನ್ನ ಮಕ್ಕಳು. ಮಾತಾಡ್ದೆ ಈ ಥರ ಮಾತಾಡ್ತಾರೆ. ಇನ್ಮೇಲೆ ನಾವು ಸಂದಕ್ಕಿರೋಣ ಬಿಡು. ಇದೇನು ಪಿಜ್ಜಾ ಅಂತಾರ ಚೆನ್ನಾಗಿತ್ತು, ನನ್ನ ಮಗಳಿಗೂ ಒಂದು ಕೊಟ್ಟಿಸ್ಕೋಬೇಕು, ನನ್ನ ಮಗಳಿಗೂ. ಹೇಳಿ, ಆರ್ಡ್ರ್ ಮಾಡೋಣಿರಿ. ಒಂದು ಪಿಜ್ಜಾ, ಹಂಗೆ ಒಂದು ಮಶ್ರೂಮ್ ಫ್ರೈಡ್ ರೈಸು, ಒಂದು ಪನ್ನೀರ್ ಫ್ರೈಡ್ ರೈಸು ಮನೆಗೆ ತಗೊಂಡೋಗೋಣ. ರಾತ್ರಿಗೆ ಹೋಗ್ಬಿಟ್ಟು ಇನ್ನು ಯಾರು ಅಡುಗೆ ಮಾಡ್ತಾರೆ ಇದನ್ನ ನೀವು ಬಿಸಿ ಮಾಡ್ಬಿಟ್ಟು ಹಂಗೆ ಏನಿಯೇ ಕೊಟ್ಟರೆ ಹೊಟ್ಟೆ ತುಂಬ ಹಂಗೆ ಏನಿಯೇ ತಿಂತಾರೆ. ಅದು ಬಿಟ್ಬಿಟ್ಟು ಇನ್ನೇನು ತಿನ್ನೋಕ್ಕಾಯ್ತದೆ ಹೇಳಿ? ಹೊಟ್ಟೆ ತುಂಬ ತಿನ್ಕೋತಾರೆ ಅವರೇ. ನೀನಿಯ ನೋಡಿ, ಈಗೆಲ್ಲ ಫೋಟೋ ಹಾಕಿದೀವಿ, ಎಲ್ಲ ನೋಡೋರೆ. ನೋಡು, ಪೊದ್ದು ಹೊತ್ತಿಗೆ ನೋಡೈತೆ, ಒಂದು ವಾಪಸ್ಸು ಏನು ಅಂತಲೂ ಕೇಳೋ ಮಾಡಿಲ್ಲ. ಅಯ್ಯೋ, ಅವಳ ನಂಬರ್ ನಂತಾಗಿಲ್ವು, ಇಲ್ಲ ಹೇಳು. ನಂಬರ್ ಸಮೇತ ನಾನು ಮಾಡಿಕೊಂಡಿಲ್ಲ. ಅವಳು ಮಾತಾಡೋಕ್ಕಿಲ್ಲ ಅಲ್ವಾ, ಅವಳ ನಂಬರ್ ಕಟ್ಕೊಂಡು ನನಗೇನಾಗಬೇಕು? ಅದಕ್ಕೆ ನಾನು ಕ್ಯಾರೆ ಅಂತನೂ ನಂಬರ್ ಮಾಡಿಕೊಂಡಿಲ್ಲ. ನೀನೇನೋ ಮಾಡಿಕೊಂಡಿದ್ಯಾ, ಇನ್ನು ಮಾತಾಡ್ತಿರಲ್ಲ ನೀವು. ನಾನು ಮಾತಾಡೋದು ಬಿಡೋಕ್ಕಾಗಕ್ಕಿಲ್ಲ, ಮಾತಾಡಲೇಬೇಕು. ಕಷ್ಟ ಅಂದರೆ ಓಡ್ ಬಂದು ಮಾಡೇ ಮಾಡ್ತದೆ ಏನಾರ. ನನ್ನ ಮನೆಯೆಲ್ಲ ಅವಾಗ ಅಡೈಕದಾಗೆಲ್ಲ ಬುಡಿಸ್ಕೊಟ್ಟಿದ್ದು ಮಾಡಿದ್ದು ಎಲ್ಲ ಅವರೇ ಅಲ್ವಾ. ಕಷ್ಟಕ್ಕೆ ಬೇಕಾಯ್ತಾರೆ ಅಂತ ಮಾಡಿಕೊಂಡಿವ್ನು ಅಷ್ಟೇ. ಇಲ್ಲ ಅಂದಿದ್ರೆ ಯಾವತ್ತೂ ಹೋಗುತ್ತೆ ಬಿಸಾಕ್ಬಿಡ್ತಿದ್ದೆ. ಕಷ್ಟಕ್ಕಾಗಲ್ಲ ಅಂದಮೇಲೆ ಇಕ್ಕೊಂಡು ಇನ್ನೇನು ಮಾಡಲಿ ಅಂತ ಹೇಳ್ಬಿಟ್ಟು ಏನೋ ಕಷ್ಟ ಫಸ್ಟು ಕಾಯ್ತಾಳೆ ಅಂತ ನಾನು ಸುಮ್ಕಿದ್ದೀನಿ. ಈಗ ಮಗಳು ವಿಚಾರ, ಅವಳು ನನ್ನ ಸೊಸೆ ಎಷ್ಟು ಅವತಾರಾಡೋರು, ನಾನು ಏನಕ್ಕೆ ಸುಮ್ಮನಿರೋದು ಹೇಳು? ನಮ್ಮ ಒತ್ತಿಗೆ ಮಕ್ಕ ನೋಡ್ಕೊಂಡು ಸುಮ್ಮನಿದ್ದೀನಿ. ಅವಳೇ ಸಾಕಿರೋ ಮಗ ಅಲ್ವಾ, ಅದಕ್ಕೆ ಯಾಕೆ ಮಾತಾಡ್ಬೇಕು ಹೇಳಿ? ಸುಮ್ಕಿನಿ. ನಾನಂತೂ ಮಾತಾಡೋಕ್ಕೂ ಹೋಗಿಲ್ಲ, ಏನೂ ಹೋಗಿಲ್ಲ. ಒಂದು ಸ್ವಲ್ಪ ದಿನ ಸುಮ್ಕಿರ್ತೀನಿ. ಆಮೇಲೆ ಅದೇನು ನನ್ನ ಮಗ ಡೈವರ್ಸು ಪೈವರ್ಸು ಅಂತಿದ್ದ, ಅದು ಏನು ಮಾಡ್ತಾನೋ ನಾ ಕಾಣೆ. ನಿನ್ನ ಮಗ ಸಂದಕ್ಕೆ ಬೆಳೆ ಗಂಟ ಸುಮ್ಕಿರು, ಬೆಳೆದ್ಮೇಲೆ ಆಮೇಲೆ ನೀನೇನೇ ತೋರಿಸಿ ಒಂದು ಸರಿಯಾಗಿ ಹಂಗೆ ಅಂತ ಹೇಳ್ಬಿಟ್ಟು ಸರಿಯಾಗಿ ತೋರಿಸ್ಬೇಕು ನೀನು. ಮೂವತ್ತಿಗೆ ನಾನೇನು ಬಿಡೋಕ್ಕಿಲ್ಲ, ಸರಿಯಾಗಿ ತೋರಿಸ್ತೀನಿ. ಅಷ್ಟು ಸುಲಭವಾಗಿ ಬಿಟ್ಬಿಟ್ಟೆ ನಾನು. ನೋಡ್ತಾ ಇರ್ರಿ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು. ನಾನು ಮೊದಲು ಥರ ಇರಲ್ಲ ಬಿಡಿ. ನನಗೆಲ್ಲ ಗೊತ್ತಿಲ್ದಿದ್ದಾಗ ಆಡ್ಕೊಂಡಿರೋ ಮುಂದೆ ಹಿಂಗೆ ಇರೋಕ್ಕಾಯ್ತದ? ತೋರಿಸ್ತೀನಿ ನಾನು ಏನು ಅಂತ ಹೇಳ್ಬಿಟ್ಟು. ಇನ್ಮೇಲೆ ಒಬ್ಬೊಬ್ರಿಗೂ ಕಾರ್ ತಗೋಬೇಕು. ಫಸ್ಟು ಕಾರ್ ತಗೊಂಡ್ರೆ ಎಲ್ಲರೂ ಉರ್ಕೊಂಡು ಸುಮ್ಕಾಗೋದು. ನಾನು ನೋಡಿ ಹಿಂಗೆ ಹೇಳ್ಬೇಕು ಮತ್ತೆ ತಗೋಬ ಅಂತ ಹೇಳ್ಬಿಟ್ಟು. ಬುಡಿ, ಇಬ್ರು ಜೊತೆಗೆ ತಗೊಬಿಟ್ಟು ಬರೋಣ. ಹೋಗ್ಬಿಟ್ಟು ಒಂದೇ ಶೋರೂಮಾಗೆ ಒಂದೇ ಸಲ ದುಡ್ಡು ಕೊಟ್ಬಿಟ್ಟು ಒಂದೇ ದಿನ ತಗೊಬಿಟ್ಟು ಬರೋನಿ. ಹಂಗೆ ಮಾಡೋಣ ಬಿಡು.